ಮನೆ ಹೆಂಗೆ ಯಾವ ಸ್ಟೆಪ್ ಆದಮೇಲೆ ಯಾರ್ಯಾರು ಬರ್ತಾರೆ, ಯಾವ್ಯಾವ ಸ್ಟೆಪ್ ಆದಮೇಲೆ ಯಾರ್ಯಾರು ಬರ್ತಾರೆ ಅಂತ ತಿಳಿಸ್ಬಿಡ್ತೀನಿ. ಅವತ್ತಿನ ಕಾಲಘಟ್ಟದಲ್ಲಿ ಎಳೆದಿರುವಂಥ ಪೈಪು ಇದು ಕೊಟೇಸನ್ನಲ್ಲಿ ವೇರಿಯೇಷನ್ ಬಂದೇ ಬರುತ್ತೆ. ಏಕೆಂತಂದರೆ ಈಗ ಇದೊಂದು ಬೋರ್ಡ್ ತಗೊಳ್ಳಿ, ಈ ಮಾರ್ಕ್ ಐತಲ್ಲ, ಈ ಮಾರ್ಕೆ ಬೇರೆ ದುಡ್ಡು. ಹಾಯ್, ವೆಲ್ಕಮ್ ಟು ಸಕ್ಕರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ಲಾಯ್ ತಗೊಳ್ಳೆ, ಮಾನಹಣ್ಣು ಕೊಟ್ಟವ್ರೆ, ಹಣ್ಣಾಗಿದ್ದಾವೆ ಹೆಂಗೆ ನೋಡು. ಏನು ಅಯ್ಯೋ ಅಯ್ಯೋ ಆಯಿತು ಅಲ್ಲ, ಅಲ್ಲೇ ನನಗೆ ಇಲ್ವಂತೆ, ಹೋಗಲ್ಲೇ ಅಂತವನೇ. ಹೆಂಗೆ ಅಂದರೆ ಮಾವಿನ ಹಣ್ಣು ಅಂದರೆ ಗುರು ಆಗಿದಾವಲ್ಲ. ಇಲ್ಲ ಹಾಂ, ಎಷ್ಟಿದಾವು ಯಾರೋ ಅಣ್ಣರು ಕೊಟ್ಟವ್ರು. ಕಾಯಿಕಲ್ಲ ವೇ ಇವರೇ ಮರ್ದವು ಕಿತ್ಕೊಂಬಂದು ಎಡ ಇಕ್ಕಿರೋದು. ಮರ್ದವು ಯಾಕನ. ಅಯ್ಯೋ ಇಷ್ಟೊಂದು ದಾರಿ ಕೊಟ್ಟವ್ರಲ್ಲ. 3, 5, 6, 7, 8 ಪರವಾಗಿಲ್ಲ. ಆಮೇಲೆ ಇದು ಹಣ್ಣಾಗಿರವ, ಆಮೇಲೆ ಕುಯ್ತಿಂದಿರಪ್ಪ. ಆಯ್ತಾ ಅಡುಗೆ? ಇಡ್ಲಿ ದಬ್ಬಾಗ್ತಾ ಇದೀಯಾ? ಹಾಂ, ಗೊಜ್ಜು ಏನು ಮಾಡಿದ್ಯಾ ಅದಕ್ಕೆ? ಬೆಂಡೆಕಾಯಿ ಗೊಜ್ಜು. ಹಾಂ ಹಾಂ, ಬೆಂದ್ವಾ? 1, 2, 3, 4, 7 ಇಡ್ಲಿ ಒಂದು ರೌಂಡ್ಗೆ. ಅದ್ಯಾಕಂಗೆ ಯಾರು ಅಂದ್ರೆ ಒಂದ್ ತಟ್ಟೆ ಕಮ್ಮಿ ಇದೆ, ಒಂದ್ ಬಟ್ಲು ಕಮ್ಮಿ ಇದೆ. ಚಿಕ್ಕದು ಅಲ್ವಾ ಅದು, ಇದು ದೊಡ್ಡದು. ಇದ್ರ ಮೇಲೆ ನಿಂಗೇಗೌಡ ಹಿರೇಗೌಡ ಕೊಪ್ಪಳ ಅಂತ ಬರ್ತದೆ. ಆಗೆಲ್ಲ ಮುಯ್ಯಿ ಹಾಕ್ತಿದ್ರು, ತಟ್ಟೆ ಚೊಂಬು ಚೌರ್ಗೆ ಮುಯ್ಯಿ ಹಾಕ್ತಿದ್ರಲ್ಲ, ಅದ್ರ ಮೇಲೆಲ್ಲ ಹೆಸರು ಬರೆದ್ಬಿಟ್ಟೆ ಬಿಡ್ತಿದ್ವು. ತಟ್ಟೆ ಮೇಲೆಲ್ಲ ಹೆಸರು ಬರೆಸ್ಬಿಟ್ಟು ಅಲ್ಲಿ ಅಂಗಡಿಲಿ ತಗೋಬೇಕಾದ್ರೆ ಹೆಸರು ಬರೆಸ್ತಿದ್ರು. ಹಂಗೆ ಇದ್ರ ಮೇಲೂ ಹೆಸರು ಬರೆದವ್ರೆ. ಇಡ್ಲಿ ಪಾತ್ರೆ ಮೇಲೂ ಅಲ್ಲೇ ಬರೀಸಿರೋದು. ಇಡ್ಲಿ ಪಾತ್ರೆ ತಗೋತಾರಲ್ಲ ಅಲ್ಲಿ ಏನೇನು ಹಾಕಿದಿ ಇದಕ್ಕೆ? ಅದಾವ ಇಡ್ಲಿಗೆ ಮಾಮೂಲಿ ಕಡಲೆಬೇಳೆ, ಹೆಸರು ಬೇಳೆ, ಉದ್ದಿನ ಬೇಳೆ, ಇನ್ನೇನು ಅಕ್ಕಿ, ಅನ್ನ ಎಲ್ಲಾನು ಹಾಕಿದೆ. ಆದ್ರೂ ಕೆಲವು ಕಡೆ ಮಾಡ್ತಾರೆ, ಹಂಗ್ ಮಾಡಿದಿಲ್ಲ. ಕೆಲವು ಕಡೆ ಇಡ್ಲಿ ಹೆಂಗಿರ್ತಾವ ಗೊತ್ತಾ? 4-5 ಇಡ್ಲಿ ಸೋಡಾ ಹಾಕ್ಬಿಟ್ರೆ ಅಡಿಗೆ ಐಕಿಲ್ಲ. ಎತ್ತು ಆಯ್ತು ಹಾಕೊಡು ಐಕ್ಳಿಗೆ. ನನ್ಗೊಂದೆರಡು ಹಾಕೊಡು. ಇಡ್ಲಿನ ತಿನ್ನಿಕಿಲ್ಲ ಅಂತಿದ್ದೆ. ಯಾವ ಸಮಯ ನಾಡ್ಕಾಡಿದೀನಿ, ಹೆಂಗ್ ದಬ್ಬಾಕಿದಿ ನೋಡ್ತೀನಿ. ಅನ್ನ ಮಾಡಿಸ್ತಾನೆ ನನ್ ಕೈಲಿ, ಇಡ್ಲಿನೂ ಬೇಡಸ್ತಾನೆ. ಆಯ್ತು, ಒಂದೆರಡು ಹಾಕೊಡ್ಲಿ. ಅದ್ ಹೆಂಗ್ ದಬ್ಬಾಕಿದಿ ನೋಡಮ್ಮ. 2 ಇಲ್ದಾರ 5ನೇ ತಿನ್ಲ ಅವಲ್ಲ. ಯಾವ ಸಾರ್ ಬೇಕು ನನಗೆ? ಕೋಳಿ ಸಾರ್ ಬೇಕಾ, ಮಟನ್ ಸಾರ್ ಬೇಕಾ, ಫಿಶ್ ಸಾರ್ ಬೇಕಾ, ಬೆಂಡೆಕಾಯಿ ಸಾರ್ ಬೇಕಾ? ಚಿಚ್ಚಿ ಸಾರ್ ಅಂದ್ರೆ ಇವ್ಗೆ ಇಡ್ಲಿ ಹಾಕೊಡ್ಬಿಡ. ಹಂಗಾರೆ ಎತ್ತು ಪಟಪಟ್ನ. ಈಗ ಮನೆ ಕ್ಲೀನ್ ಮಾಡ್ಬೇಕು. ಈಗ ಎಲೆಕ್ಟ್ರಿಕ್ ಬಗ್ಗೆ ಎಲ್ಲ ಹೇಳ್ತೀನಿ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು. ನೋಡು, ಇನ್ನು ಕೆಲಸ ಬೇಜಾನವೇ. ವಿಶೇಷವಾಗಿ ಇವತ್ತು ಎಲೆಕ್ಟ್ರಿಕ್ ಬಗ್ಗೆ ಈ ವಿಡಿಯೋ ಬಂದೇ ಎಲೆಕ್ಟ್ರಿಕ್ ಬಗ್ಗೆ ಇರುತ್ತೆ. ಇದು ನಾನೇ ಮಾಡಿರುವಂಥ ವೈರಿಂಗು. ಇಲ್ಲಿ ಆ ಮಂಚ ಇರಲಿಲ್ಲ, ಕೆಳಗೆ ಮನಿ ಕತ್ತಿದ್ದು. ಅಲ್ಲಿ ಸ್ವಿಚ್ ಆಫ್ ಮಾಡೋಕ್ಕೆ ಎಟಗ್ಲಿ ಅಂತ ಅಂದ್ಬಿಟ್ಟು ಇನ್ನೂ ಕೆಳಗಿತ್ತು ಇದು ಸ್ವಿಚ್ಚು. ಇಲ್ಲಿಂದ ಕಲೆಕ್ಷನ್ ತಗೊಂಡೆ, ಇಲ್ಲೊಂದು ಬಲ್ಪು, ಮತ್ತು ಅಲ್ಲಿಂದ ಕಲೆಕ್ಷನ್ ತಗೊಂಡೆ ಅಲ್ಲಿ ಪ್ಯಾನು. ಆ ಪ್ಯಾನ್ ಹಿಡಿಲಿ, ಪ್ಯಾನ್ ಸ್ವಿಚ್ ಹಿಡಿಲಿ, ಸ್ವಿಚ್ ಬೋರ್ಡು ಇದೇಡಿ ಪ್ಯಾನ್ ಹಿಡ್ದ. ಈಗ ನೆಕ್ಸ್ಟ್ ಪಾಯಿಂಟ್ಗಳು ತೋರ್ತೀನಿ, ಯಾಕೆ ವಿಶೇಷವಾಗಿ ತೋರ್ತಾವನಿ ಅಂತ. ಬ್ರಹ್ಮಾಂಡ ಗುರೂಜಿ ಥರ ಹೇಳ್ತೀನಿ. ಆಮೇಲೆ ಈ ಲೈನ್ ಬಂದು ಅವತ್ತಿನ ಕಾಲಘಟ್ಟಕ್ಕೆ ತಕ್ಕಂತೆ ಒಂದು ವೈರಿಂಗ್ ವರ್ಕ ಮಾಡಿರ್ತಾರೆ. ಅವತ್ತಿನ ಕಾಲಘಟ್ಟ ಹೆಂಗಿತ್ತು ಅಂದರೆ, ಹಿಂಗೆ ತೀರ್ಗಳು ಏನಾವೆ, ತೊಲೆ ಇಲ್ಲಿ ತಗೊಬಂದ್ಬಿಟ್ಟು ಹಿಂಗೆ ಈ ಥರ ಒಂದು 4x ಒಂದು ಕ್ಯಾಪ್ ಕೊಟ್ಬಿಟ್ಟು ಎತ್ತಾಗಬೇಕು ಅತ್ತಾಗೆಲ್ಲ ಹೇಳ್ಕೊತಿದ್ರು. ಹಿಂಗೆ ಸ್ವಿಚ್ ಮಾಡಿಬಿಟ್ಟು ಇದು ಅವ್ರು ಹೇಳ್ದಿರೋದು. ಅದರಿಂದ ಮುಂದಕ್ಕೆ ನಾವೆಲ್ಲ ಜಾಯಿಂಟ್ ಮಾಡ್ಕೊಂಡು ಹೋಗಿರೋದು. ಇದು ಅಷ್ಟೇ, ಇದು ಒಂದು 2-3 ಸಲ ತಂದು ಹಾಕಿರೋದು ನಾನೇ. ಇಲ್ಲಿ ಕಲೆಕ್ಷನ್ ತಗೊಂಡು ಇಲ್ಲಿ ಒಂದು 2-3 ಸಲ. ಇಲ್ಲಿ ಚಾರ್ಜಿಂಗು, ಇಲ್ಲೂ ಮನೆ ಲೈಟು, ಪ್ಯಾನು, ಮಿಕ್ಸಿ ಈ ಪಾಯಿಂಟ್. ಇದು ಈಗ ಹಿಂದಕ್ಕೆ ಹೋಗಿನ್ನ ಈ ಚಾರ್ಜಿಂಗ್ ಕಿತ್ತಾಕ್ಬಿಟ್ಟು ಹಿಂಗೆ ಹೋಯ್ತು. ಈಗ ಇಲ್ಲೂ ಮನೆ ಕರೆಂಟು. ಇದು ಮಿಕ್ಸಿ ಹಾಕೋದು. ಇದು ಮಿಕ್ಸಿ ಪಾಯಿಂಟು ವಿತ್ ಇನ್ಲು ಮನೆ ಮತ್ತು ಮೊಬೈಲ್ ಚಾರ್ಜಿಂಗ್ ಪಾಯಿಂಟು. ಅದು ಬಿಟ್ರೆ ಇನ್ನು ಆಮೇಲೆ ಈ ಕಲೆಕ್ಷನ್ನು ಅಷ್ಟೇ. ಇವೆಲ್ಲ ವೈರಿಂಗು ನಮ್ಮದೇ. ಇದು ಅವತ್ತಿನ ಕಾಲದಲ್ಲಿ ಯಾವತ್ತು ಕರೆಂಟ್ ಬತ್ತೋ ಗೊತ್ತಿಲ್ಲ ನಮ್ಮ ಮನೆಗೆ. ಅದು ನಮ್ಗೆ ನೆನಪಿಲ್ಲ ಯಾವತ್ತು ಲೈನ್ ಹೇಳಿದ್ರು ಅಂತ. ಅವತ್ತಿನ ಕಾಲಘಟ್ಟದಲ್ಲಿ ಎಳೆದಿರುವಂಥ ಪೈಪು ಇದು. ಅದು ಬಿಟ್ಟರೆ ಇವೆಲ್ಲ ಜೈಂಟ್ಗಳು. ಇದು ಒಂದು 4-5 ಸಲ ನಾನೇ ಹಾಕಿರೋದು. ಇಲ್ಲಿಂದ ವೈಫೈಗೆ ಬಂದದೆ, ಫ್ರಿಡ್ಜಿಗೆ ಬಂದದೆ, ಸೆಟಪ್ ಬಾಕ್ಸ್ ಐತೆ. ಸೆಟಪ್ ಬಾಕ್ಸ್ ಅದೇನಂತ ಸ್ಟೆಪ್ಲೈಸರು ಅಲ್ಲಿಂದ ಟಿವಿಗೆ ಹೋಗದೆ.
ಇಷ್ಟೆಲ್ಲ ಮಾಡಿ ಇಲ್ಲೊಂದು ತಗೊಬಂದ್ಬಿಟ್ಟು ಕಲೆಕ್ಷನ್ ಇಲ್ಲೆಲ್ಲ ಕೊಟ್ಟಿನಿ. ಈ ಕಡೆ ಒಂದು ಲೈನು ಇಡೀ ಲೈತಾಗೆ. ಇದು ಬಂದು ಪ್ಯಾನ್ ಪಾಯಿಂಟು. ಆಮೇಲೆ ಇಲ್ಲುವೇ ಒಂದು 3-4 ಥರ ಏನೇನೋ ಇದು ಮಾಡಿ ನಾನು ಇಲ್ಲೊಂದು ಸ್ವಿಚ್ ಮಡಗಿ ಇಲ್ಲಿಂದ ಪ್ಯಾನ್ಗೆ ಹೋಗೋದೆ ಈ ಲೈಟು. ಆಮೇಲೆ ಇಲ್ಲೊಂದು ಅಡುಗೆ ಮನೆಗೆ ಹೋಯ್ತದೆ, ಇದು ಇನ್ನೊಂದು ನೀರು ಮನೆಗೆ ಹೋಯ್ತದೆ, ಆ ಪಾಯಿಂಟ್ ಆಯ್ತಾ. ಎಷ್ಟು ಲೈಟ್ ಇದಾವೆ ನಿಮಿಷ ಇರಲಿ, ಲೈಟ್ ಎಷ್ಟು ಇದಾವೆ ನೋಡ್ಕೊಬತ್ತೀನಿ. ಏನು ಇಂದು ಮನೆ 2, ಇಲ್ಲಿಯ 2, 1 ಲೈಟು, 2 ಲೈಟು, 3 ಲೈಟು, 3 4 5 6 ಬೇಕನ್ಬಿಡು. 3 ನೀರು ಮನೆ 4 ಲೈಟು, ಆಚೆ ಕಡೆ 5 ಅಲ್ಲಿ ಇದ್ರದ್ದು ಇಲ್ಲೊಂದು ಬಡ್ಗಿದೆಯಲ್ಲ ನೀರು ಮನೆದಾರು, ಇದೊಂದು ಸೇರಿ 7. ಒಟ್ಟು ಎತ್ತಾಗ ಹಿಡಿತಾದಿ, ಹೆಂಗೆ ಹಿಡಿತಾದಿ ಮೊಬೈಲ ನೀನು? ನೀನು ಮಾತಾಡ್ತಾ ಇದ್ದೀನಿ, ನಾನು ಹತ್ತಂಗೆ ಮಾತಾಡ್ತೀನಿ. 7 ಬಲ್ಪು ಈ ಮನೆಗೆ ಇರೋದು. ಆ ಕಡೆ ಏನು ಕಲೆಕ್ಷನ್ ಇಲ್ಲ, ಈ ಕಡೆ ಒಟ್ಟು 7 ಬಲ್ಪು ಇರೋದು, ಆಚೆ ಕಡೆದು ಎಲ್ಲ ಸೇರಿ. ಏಕೆ ಅಂತಂದರೆ ಕಾಲ ಚೇಂಜ್ ಆದಂಗೆ ಬದಲಾವಣೆ ಆದಂಗೆ ಮನೆ ಯಾವ ಥರ ಬದಲಾವಣೆ ಐತವೆ ಅದೇ ಥರ ಇವತ್ತೆಲ್ಲ ಟ್ರೆಂಡಿಂಗು ಹಂಗೈತೆ. ಹೊಸ ಮನೆಗೂ ಈ ಹಳೆ ಮನೆಗೂ ವೇರಿಯೇಷನ್ನು ತಿಳಿಸ್ತಾ ಇರುವಂಥದ್ದು ಈ ವಿಡಿಯೋ ಮುಖಾಂತರ. ಬನ್ನಿ, ಈಗ ಹೊಸ ಮನೆಯಲ್ಲಿ ಏನು ವರ್ಕ್ ನಡೀತೈತೆ, ಯಾವ ಥರ ವರ್ಕ್ ನಡೀತೈತೆ, ಏನು ಎತ್ತ ಅದರದ್ದು ಕೊಟೇಶನ್ ಬಗ್ಗೆ ಎಲ್ಲ ನಿಮಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲೆಕ್ಟ್ರಿಕ್ ವರ್ಕು ಇದು ಎಷ್ಟನೇ ದಣ ಇದು? 3ನೇ ಸಲ ಅಲ್ಲ, ಸ್ಟೆಪ್ ಬೈ ಸ್ಟೆಪ್ಪು. ಆಮೇಲೆ ಇನ್ನೂ ಫೈನಲ್ ರೌಂಡು ಐತೆ. ಒಳ್ಳೆ ಓವರ್ ಆಗಿರ್ಬೇಡ್ದು. ಅದೇ ಪ್ಲೀಸ್. ಏನು ಸಾಂಬಾರು ತತ್ತದೆ? ಅಲ್ಲಿಂದ ಇಲ್ಲಿ ಮಾಡೋಕ್ಕಾಯ್ಕಿಲ್ಲ ಅಂತ ವೀಸಾ ಎಲ್ಲ ಯಾವ್ಯಾವ ಬೇರೆವೂ ಅವೆ. ಇದೆಂಥದ್ದು, ಇದೇ ಬೇರೆದು, ಅದು ಪಾಲಿ ಕ್ಯಾಬು. ಆಮೇಲೆ ಇದರಲ್ಲೂ ಈಗ ಸಾಮಾನ್ಯವಾಗಿ ಅದೇನೋ ಇದಾಕಿಸ್ತಾರ, ಬಿಲ್ ಹಾಕಿಸ್ತಾರಲ್ಲ, ಅದಕ್ಕೇನಂದ್ರಣ್ಣ ಈ ಯಾವ ಅಂಗಡೀಲಿ ಎಷ್ಟು ದುಡ್ಡು ಅಂತ? ಅದಕ್ಕೆ ಅದೇನಂತಲೋ ಅಂತಾರಲ್ಲ, ಕೊಟೇಶನ್ನಲ್ಲಿ ವೇರಿಯೇಷನ್ ಬಂದೇ ಬರುತ್ತೆ. ಏಕೆಂತಂದರೆ ಈಗ ಇದೊಂದು ಬೋರ್ಡ್ ತಗೊಳ್ಳಿ, ಈ ಮಾರ್ಕ್ ಐತಲ್ಲ, ಈ ಮಾರ್ಕೆ ಬೇರೆ ದುಡ್ಡು. ಇದೇ ಥರ ಇಲ್ಲಿ ಔಟ್ಸೈಡ್ ಪೂರ್ತಿ ಬಂದದಲ್ಲ, ಇದಕ್ಕೆ ಬೇರೆ ದುಡ್ಡು ಇರ್ತದೆ. ಈ ಥರ ಇರ್ತವೆ. ಈಗ ಕೊಟೇಶನ್ನ ನಾವು ಏನೇ ಹಾಕ್ಸಿದ್ರು ಈಗ ಇಲ್ಲಿ ಕೆಲವೊಂದು ಈ ಕಂಪ್ನಿದು ಹಾಕವ್ರೆ, ಇನ್ನೊಂದು ಪಾಲಿಕೆ ಹಾಕವ್ರೆ, ಹೀಗೆ ಬೇರೆ ಕಂಪ್ನಿಯವು ಹಾಕ್ತಾರೆ. ಅದರಿಂದ ವೇರಿಯೇಷನ್ನು ಬಂದೇ ಬರ್ತದೆ. ಇಷ್ಟೇ ಕರೆಕ್ಟಾಗಿ ಈ ಅಂಗಡೀಲಿ ಕಮ್ಮಿ, ಆ ಅಂಗಡೀಲಿ ಕಮ್ಮಿ ಅಂತ ಏನು ಹೇಳೋಕ್ಕಾಗಲ್ಲ. ಅಲ್ಲೇನು ಇರ್ತದೋ ಒಂದೊಂದು ಅಂಗಡಿಲೇ ಒಂದೊಂದು ರೇಟು ವೇರಿಯೇಷನ್ ಬಂದೇ ಬರ್ತವೆ. ಇದಾದಮೇಲೆ ಫೈನಲ್ಲು ಬಂದು ಎಲ್ಲ ಇನ್ನು ಲಾಸ್ಟು ಬಣ್ಣ ಗಿಣ್ಣ ಎಲ್ಲ ಆದಮೇಲೆ ಆಮೇಲೆ ಬರೀ ಪ್ಯಾನ್ ಬಿಟ್ರೆ ಇನ್ನೇನು ಇರಿಕಿಲ್ಲ ಅಲ್ವಣ? ಹಾಂ, ಅದೆಷ್ಟೆಷ್ಟು ಹಾಕಿದಾರೋ ಅದು ಫೋಟೋ ತಗೊಬಂದಿನಿ, ಬಿಲ್ದ ಇದೆ. ಹಾಂ, ಒಬ್ಬೊಬ್ಬರು ಕೆಲಸ ಆದಮೇಲೆ ಒಬ್ಬೊಬ್ಬರು ಕೆಲಸ ಇರ್ತದೆ. ಈಗ ಮಾಮೂಲಿ ಕಟ್ಟಡ ಆದಮೇಲೆ ಗಿಲವು ಆದಮೇಲೆ ಒಂದು ರೌಂಡು ಮಾಮೂಲಿ ಸಮ್ಮು, ಒಂದು ಸಣ್ಣದಾಗಿ ಪಟ್ಟಿ ಮಾಡ್ತಾರೆ, ಒಂದು ರೌಂಡು ಪಟ್ಟಿ ಮಾಡ್ಬಿಟ್ಟು ಇನ್ನು ಮರ ಕೆಲಸ ಏನೈತೆ ಅದನ್ನು ಮುಗಿಸಿ, ಇನ್ನೂ ಸಣ್ಣ ಪುಟ್ಟ ಮುಗಿಸಿ ಅಂತ ಅಂದ್ಬಿಟ್ಟು ಅವ್ರು ಹೊಂಡೈತಾರೆ. ಅವಾಗ ನಾವು ಈಗ ಒಂದು ವುಡ್ ವರ್ಕ್ ಆಗಿರ್ಬೋದು, ಈ ಕಿಟಕಿಗಳ ಇವೆಲ್ಲನೇ ಚಟಾಪಟಿ ಇವೆಲ್ಲನೇ ರೆಡಿ ಮಾಡ್ಕೊಂಡಿರ್ಬೇಕು. ರೆಡಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಬಣ್ಣದಾರು ಬರ್ತಾರೆ. ಬಣ್ಣದಾರು ಬಂದು ತಿರ್ಗಾ ಬಣ್ಣ ಗಿಣ್ಣ ಎಲ್ಲನೇ ಒಂದು ಮುಗಿಸ್ಬಿಟ್ಟು ಫೈನಲ್ ಬಣ್ಣ ಮಾತ್ರ ಬಿಟ್ಕೊಂಡು ಕಿಟಕಿಗಳಿಗೆಲ್ಲ ಪಟ್ಟಿ ಮಾಡೋದು. ಫೈನಲ್ ಬಣ್ಣ ಮಾತ್ರ ಉಳಿಸ್ಕೊಂಡು ಬಣ್ಣ ಹೊಡಿಯೋರು, ಕಲರ್ ಬಣ್ಣ ಉಳಿಸ್ಕೊಂಡು ಇನ್ನು ಮಿಕ್ಕದ್ದು ಅವ್ರು ಹೇಳೋದು ಎಲೆಕ್ಟ್ರಿಕ್ ಕೆಲಸ ಮುಗಿಸಿ, ಪ್ಲಂಬಿಂಗ್ ಕೆಲಸ ಮುಗಿಸಿ ಅಂತ ಅಂದ್ಬಿಟ್ಟು ಅವರು ಹೊರಟಾಗ್ತಾರೆ. ಅದಾದಮೇಲೆ ಈ ವರ್ಕ ನಾವು ಮುಗಿಸ್ಬೇಕು. ಈ ವರ್ಕ ಮುಗಿಸಾದ್ಮೇಲೆ ಗ್ಲಾಸ್ ತವಿಂದ ಹಿಡ್ದು ಕಿಟಕಿ, ಗ್ಲಾಸು, ಎಲೆಕ್ಟ್ರಿಕ್ಕು, ಪ್ಲಂಬಿಂಗು ಮುಗಿಸಾದ್ಮೇಲೆ ಫೈನಲ್ ಬಣ್ಣದರು ಬರುವಂಥದ್ದು. ಫೈನಲ್ಲು ಬಣ್ಣ ಎಲ್ಲನೂ ಮುಗಿಸೋಕ್ಕೆ UPS ತಂದು ತುಂಬ ತಿಂಗಳಾಗಿತ್ತು, ಇವತ್ತು ಫಿಟ್ ಮಾಡ್ತಾ ಇರೋದು. ಅಂದರೆ ಚೆಕಪ್ಗೋಸ್ಕರ ಯಾವ ಥರ ಅದು ಆನ್ ಆಫು ಮತ್ತು ಅದು ವೈರಿಂಗ್ ಕಲೆಕ್ಷನು ಪ್ರತಿಯೊಂದನ್ನು ಚೆಕ್ ಮಾಡೋಕ್ಕೋಸ್ಕರ ಅದನ್ನು ತಗೊಬಂದಿರುವಂಥದ್ದು. ಟೋಟಲಾಗಿ ಪ್ರತಿಯೊಂದು ಪಾಯಿಂಟ್ಗೂ ಅವರು ಜಾಸ್ತಿ ಏನೋ ಬರೆದಿಲ್ಲ, ಅಲ್ಲಿದಲ್ಲೇ ಆಗೋ ಥರ ಬರ್ದವ್ರೆ. ಜಾಸ್ತಿ ಮಿಗೋ ಥರನೂ ಇಲ್ಲ. ಈ ಕಲರ್ ಲೈಟಿಂಗ್ಸು ಬೇರೆ,
ಮತ್ತು ವೈಟು ಕಲರು ಒಂದು 4-5 ಕಲರ್ ಏನೋ ಬರ್ತವೆ. ಅಂದರೆ ಅವೆಲ್ಲ ಒಂದು ನೈಟ್ ಟೈಮ್ಗೆ ಅಷ್ಟೇ, ಯಾವ್ದಾರ ಹಬ್ಬ ಹುಣ್ಣಿಮೆಲೆ ಹಾಕೋಕ್ಕೆ. ಪ್ರತಿದಿನ ಯಾರೂ ಕೂಡ ಹಾಕಲ್ಲ. ಏನೇ ಲೈಟಿಂಗ್ಸು ಎಷ್ಟೇ ಮನೆಗೆ ಅವರು 1000 ಲೈಟ್ ಹಾಕ್ಸಿರಲಿ, ಎಷ್ಟು ಉಪಯೋಗಿಸ್ಬೇಕೋ ಅಷ್ಟನ್ನೇ ಉಪಯೋಗಿಸೋದು. ಯಾವತ್ತಾರು ಒಂದೊಂದು ದಿನ ಈ ನಂಟರು ಗಿಂಟರು ಹಬ್ಬ, ಜೋರು ಹಬ್ಬ, ದೊಡ್ಡ ಹಬ್ಬ, ಇಂಥ ಒಂದು ಹಬ್ಬದಲ್ಲಿ ಕೆಲವೊಂದು ಶೋಗೋಸ್ಕರ ಆ ಥರ ಲೈಟ್ನ ಆನ್ ಮಾಡುವಂಥದ್ದು. ಪ್ರತಿಯೊಂದು ಲೈಟ್ನೂ ಏನೋ ಒಂದು ಅಟ್ರಾಕ್ಷನ್ಗೋಸ್ಕರ. ಇನ್ನು ಮಿಕ್ಕದ್ದು ಈಗ ಏನೋ ಎಲೆಕ್ಟ್ರಿಕ್ ವರ್ಕು ಇವತ್ತು ನಡೀತೈತೆ. ಇವರೇ ಪ್ರಭೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೊಸಕೋಟೆ ಹತ್ರ ಹನುನಳ್ಳಿ ಅಂತ ಐತೆ, ಆ ಗ್ರಾಮದವರು ನಮ್ಮ ಸ್ನೇಹಿತನ ಕಡೆಯಿಂದ ಬಂದು ಈ ವರ್ಕು ಮಾಡ್ತಾ ಇರುವಂಥದ್ದು. ಒಂದಿನ ಮಾಮೂಲಿ 3 ಜನ ಬಂದು 2 ದಿನ ಟೋಟಲು ಟೈಮ್ ತಗೊಂಡದ್ದು. ಈ ವರ್ಕ್ ಮಾಡೋಕ್ಕೆ 2 ದಿನ ಟೈಮ್ ತಗೊಂಡು ಮುಗಿಸಿರುವಂಥದ್ದು. ಈ ಹಂತಕ್ಕೆ ಬಂದರೂ ಕೆಲಸ ಏನೋ ಮುಗಿದೋಗೋದು ಏನು ಕಳೋದಲ್ಲ, ಇನ್ನೂ ಬೇಜಾನ್ ಕೆಲಸ ಐತೆ. ಯಾಕೆಂತಂದರೆ ಇನ್ನು ಮೇಯ್ನು ಕಿಟಕಿ ಗ್ಲಾಸ್ ಕುಣಿಸೋದು, ದೇವ್ರ ಮನೆ ಗ್ಲಾಸ್ ಆಗಿರ್ಬೋದು, ಪಾಲೀಸ್ ಆಗಿರ್ಬೋದು, ವಾಷಿಂಗ್ ಆಗಿರ್ಬೋದು, ಫೈನಲ್ ಪೇಂಟ್ ಆಗಿರ್ಬೋದು, ಇನ್ನೂ ಪೇಂಟ್ಗೆಲ್ಲ ಬಂಡವಾಳ ಹಾಕೋದಾಗಿರ್ಬೋದು. ಬೇಜಾನ್ ಕೆಲಸಗಳಿವೆ. ಇನ್ನೂ ಬೇಜಾನ್ ದುಡ್ಡು ಬೇಕು. ಮನೆಗೆ ಎಷ್ಟೇ ಬಂಡವಾಳ ತಂದು ಹಾಕ್ತಾ ಇದ್ರೂ ಕೂಡ ಹಂಗೆ ಖರ್ಚು ಅದು ತೋರ್ತಾನೆ ಇರ್ತದೆ. ಫೈನಲ್ಲು ಒಂದು ಸಂಪ್ಗೆ ಮೋಟ್ರ್ ಏನು ಮಾಡುತ್ತೀವಿ ಅಲ್ಲಿಂದನೂ ಕೂಡ ಪ್ರತಿಯೊಂದು ಎಲೆಕ್ಟ್ರಿಕ್ ವರ್ಕು ಮುಗಿಸಿರುವಂಥದ್ದು. ಎಲೆಕ್ಟ್ರಿಕ್ ಪ್ಲಮ್ಮಿಂಗ್ ಇತ್ತಂದ್ವಲ್ಲ, ಅಲ್ಲೇ ಮೋಟ್ರನ್ನು ತಗೊಬಂದಿದ್ದು ಐಟಮು. ನಮ್ಮ ಹಳೆ ಮನೆಗೆ ಬಂದು ಒಂದು 7 ಲೈಟು ಇರೋದು. ಆದರೆ ಹೊಸ ಮನೆಗೆ ಇರುವಂಥ ಲೈಟ್ಗಳು ಲೆಕ್ಕ ಹಾಕ್ಬಿಟ್ಟು ಹೇಳ್ತೀನಿ, ಒಂದು ನಿಮಿಷ. ಕಿಚನ್ಗೆ 1, ಇಲ್ಲಿ ಹಾಲ್ 1, 2, ಇಲ್ಲೊಂದು 3, ಅಲ್ಲೊಂದು 4, 1, 2, 3, 4. ಇನ್ನು ರೂಮು ದೊಡ್ಡ ರೂಮಿಗೆ ಬಂದರೆ 5, 6, ದೇವ್ರ ಮನೆಗೆ 7, ಇಲ್ಲೊಂದು 8, 9, 10, ನಿರ್ಮನೆ 11, 12, 13, ಈ 4ಅಲ್ಲಿ 14, 15, 16, 17, 18, 19, 20, 21. ಮನೆ ಒಳಿಕೆಯ 21. ಮನೆ ಒಳಿಕೆ 21. ಇನ್ನು ವರಂಡ ಒಂದು 20, 25 ಇದೇ ಇರ್ತವೆ. ಒಂದು 50 ಬಲ್ಪು. ಒಂದು ಚಿಕ್ಕ ಮನೆಗೆ ಒಂದು 25 ಆಯ ಇರುವಂಥ ಒಂದು ಚಿಕ್ಕ ಮನೆಗೆ ಒಂದು 50 ಲೈಟು. ಟೋಟಲು ಸ್ಟಾರ್ಟಿಂಗು ಎಲೆಕ್ಟ್ರಿಕ್ ಕೊಟ್ಟಿದ್ದು ಬರೀ ವೈರ್ಗೆ 57,000 ಕೊಟ್ಟಿದೆ. ಈಗ 25,000 ಬರೀ ಸ್ವಿಚ್ ಬೋರ್ಡ್ಗೆ 25,000. 50, 60, 75,000. 70,000 ಅಂದ್ಕೊಳ್ಳಿ. 75,000 ಎಲೆಕ್ಟ್ರಿಕ್ಗೆ. ಇನ್ನು ವರ್ಕ್ ಒಂದು 25 ಅಂದ್ಕೊಳ್ಳಿ, 1,00,000. ಇನ್ನೂ ಸಣ್ಣ ಪುಟ್ಟ ಇನ್ನೂ ಪ್ಯಾನು ಗೀನು ಎಲ್ಲ ತರಬೇಕು. ಫೈನಲ್ ಬಣ್ಣ ಆದಮೇಲೆ ಫಿಟ್ ಮಾಡುವಂಥದ್ದು ಪ್ಯಾನು. ಇನ್ನು ಅದ್ರ ಜೊತೆಗೆ ಇನ್ನೇನೇನು ತರಬೇಕಾಗೋದಿಲ್ಲ, ಇನ್ನು ಎಷ್ಟೆಷ್ಟಾದವೋ ಗೊತ್ತಿಲ್ಲ. ಇವು ಸಣ್ಣ ಪುಟ್ಟದಾಗಿ ನಿಮಗೆ ಒಂದು ಮಾಹಿತಿನ ತಿಳಿಸಿರುವಂಥದ್ದು. ಭಯಂಕರ ಕಷ್ಟ ಅದೇ ಮನೆ ಮಾಡೋದು ಮಾತ್ರ. ಅದು ಎತ್ತೆಂತಲೂ ಆದಾಯ ಬತ್ತಾದರೆ ಓಕೆ, ಎತ್ತಿಂದಲೂ ಆದಾಯ ಇಲ್ಲ ಅಂತ ಅಂದ್ಬಿಟ್ರೆ ಒಂದು ಹಳ್ಳಿಲಿ ಒಂದು ಮಿಡ್ಲ್ ಕ್ಲಾಸ್ ಅವರು ಮನೆ ಮಾಡೋದು ತುಂಬ ಕಷ್ಟ ಐತೆ. ಇದು ಬಂದು ನೀರು ಟ್ಯಾಂಕಿ, ಅಲ್ಲಿಗೂ ಕೂಡ ಲೈನ್ ಕಲೆಕ್ಷನ್ ಕೊಡಿಸಿದೆ ಆ ಗಿಲವ್ ಮಾಡೋ ಮೂಮೆಂಟಲ್ಲಿ. ಅದಕ್ಕೋಸ್ಕರ ಅಲ್ಲೂ ಒಂದು 3 ಪಾಯಿಂಟ್ ಹಾಕ್ತವ್ರೆ. ಫೈನಲಾಗಿ ನಮ್ಮನೆ TV ಶೋಕೇಸು ಈ ಥರ ಕಾಣುತ್ತೆ. ತುಂಬ ಧನ್ಯವಾದಗಳು. ಯಾರು ಬೇಜಾರು ಮಾಡ್ಕೊಬೇಡಿ, ಈ ಥರ ಮನೆ ವೀಡಿಯೋ ಹಾಕ್ತಾನೆ ಅಂತ ಸಣ್ಣ ಪುಟ್ಟ ಮಾಹಿತಿ ತಿಳಿಸ್ತಾ ಇರ್ತೀನಿ, ಅದಕ್ಕೋಸ್ಕರ ಥ್ಯಾಂಕ್ ಯು.